ನಮ್ಮ ಗ್ಯಾರಂಟಿಯನ್ನ ಬಿಜೆಪಿಯವರು ಕಾಪಿ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದರು. ನಮ್ಮ ಗ್ಯಾರಂಟಿ ಬಿಜೆಪಿಯವರಿಂದ ಕಾಪಿ ಆಗಿದೆ, ಗ್ಯಾರಂಟಿ ಅನುಷ್ಠಾನನೇ ಆಗಲ್ಲ ಅಂತ ಬಿಜೆಪಿಯವರು ಆರೋಪ ಮಾಡಿದರು. ಯಾವುದು ಕೂಡ ಜಾರಿಗೆ ಬರಲ್ಲ ನೋಡ್ತಾ ಇರಿ ಅಂತ. ಆದರೆ ನಾವೆಲ್ಲವನ್ನು ಕೂಡ ಅನುಷ್ಠಾನಕ್ಕೆ ತಂದ್ವಿ. ಈಗ ಮೋದಿ ಗ್ಯಾರಂಟಿ ಅಂತ ಇವರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರು. ಗ್ಯಾರಂಟಿಗೆ ಇಡೀ ದೇಶದಲ್ಲಿಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಇಡೀ ದೇಶದಲ್ಲಿಲ್ಲ ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಮಾಡಿದ್ದಾರೆ. ಮೋದಿಯವರು ಈ ಗ್ಯಾರಂಟಿ ಮಾಡೋಕ್ಕಾಗೋದಿಲ್ಲ, ಸರ್ಕಾರ ಬರ್ಬಾದ್ ಆಗೋಯ್ತಾರೆ ಅಂತ ಅದನ್ನ ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾರೆ. ಈಗ ನಮ್ ಗ್ಯಾರಂಟಿ ಬಿಟ್ಬಿಟ್ರು, ಈಗ ನೋಡ್ಬಿಟ್ಟು ಅದಾಗೋದಿಲ್ಲ ಅಂದ್ರು. ಮಧ್ಯಪ್ರದೇಶದಲ್ಲಿ ಅಲ್ಲಿ ಕೊಟ್ಬಿಟ್ರು ಹೆಣ್ಮಕ್ಳಿಗೆ ಎಲೆಕ್ಷನ್ ಮುಂಚಿತವಾಗಿ. ಈಗ ನಾವು ಕೊಟ್ಟಿದ್ದಲ್ಲ ಇದನ್ನ ಜಾಗ ಅದನ್ನೆಲ್ಲ ಬ್ಲಾಕ್ ಮಾಡ್ಬಿಟ್ಟು ಇದರಲ್ಲಿ ಪೇಪರಲ್ಲಿ ಮೋದಿ ಗ್ಯಾರಂಟಿ ಅಂತ ಹಾಕ್ತವ್ರೆ. ಬಿಜೆಪಿ ಗ್ಯಾರಂಟಿ ಅದು ಮೋದಿ ಗ್ಯಾರಂಟಿ ಅಂತ, ನಮ್ದು ಕಾಂಗ್ರೆಸ್ ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿ ಈ 2,000 ರೂಪಾಯಿ ತಗೊಂಡವನು ಯಾರು ಮನೇಲಿ ಮಡಿಕೊಂಡು ಕೂತ್ಕೊಂಡಾರಂದ್ರೆ ಡೆಪಾಸಿಟ್ ಮಾಡ್ಕೊಂಡು ಮಕ್ಕಳಿಗೆ ಫೀಸ್ ಕಟ್ತಾವ್ರೆ, ಗ್ಯಾಸ್ಗೆ ದುಡ್ಡು ಕಟ್ತಾವ್ರೆ, ಮನೆ ಮಾಡ್ತಾವ್ರೆ. ಚೀಟಿ ಬಿಡ, ಚೀಟಿ ಪಾರ್ಟಿಗೆಲ್ಲ ನಾವು ಕೊಡೋದಿಲ್ಲ. ಎಲ್ಲ ಓದಕ್ಕೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ, ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾ ಇದ್ ಗೊತ್ತಾ? ನಿಮ್ನ ನೀವೆಲ್ಲ ವೈನ್ ಶಾಪ್ ಕೊಂಡೋಯ್ತೀರಿ ಅಂತ ನಿಮ್ಗೆ ಕೊಡ್ತಾ ಇಲ್ಲ ನಾವು. ನಿಮ್ಮ ಮೇಲೆ ನಮ್ ನಂಬಿಕೆ ಇಲ್ಲ, ಹೆಣ್ಮಕ್ಳ ಮೇಲೆ ನಮ್ ನಂಬಿಕೆ. ಅದಕ್ಕೆ ನೇರವಾಗಿ ಅವ್ರ ಅಕೌಂಟ್ ಕೊಡ್ತಾ ಇದೀವಿ ನಾವು. ಅವ್ರ ಬಸ್ ಅನುಕೂಲ ಆಗ್ತಾ ಇದೆ, ಹೆಣ್ಣು ಕುಟುಂಬದ ಕಂಡು ಅಂತ. ಸೊ ಇದಕ್ಕೆ ತಾವು ನನ್ನ ತಾಯಿಂದಿರಿಗೆ ನಾನು ಸರ್ವೆ ಮಾಡಿಸಿದ್ದೀನಿ, ಫೋನ್ ಮಾಡಿಸ್ತಾ ಇದ್ದೀನಿ. ಆಮೇಲೆ ನಿಮ್ಮ MLAಗಳಿಗೆಲ್ಲ ಆ ನಂಬರ್ಗಳೆಲ್ಲ ಕೊಡ್ತೀನಿ. ಮತ್ತು ನೀವು ಇದನ್ನ ಈ ಎಲೆಕ್ಷನ್ ಅಲ್ಲಿ ಮಾಡ್ಬೇಕು. ಗ್ಯಾರಂಟಿಗೆ ಇಡೀ